ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಗೈಸ್, ಇವತ್ತಿನ ಮಂಡೇ ನೈಟ್ ರೋ ಮೇನ್ ಇವೆಂಟ್ ಇದೆಯಲ್ಲ, ಆ ಮೇನ್ ಇವೆಂಟ್ ಅಲ್ಲಿ ಆದಂತಹ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ಇದೆಯಲ್ಲ, ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ನನ್ನ ಬೆಸ್ಟ್ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮ್ಯಾಚ್ ಮಾತ್ರ ಆ ರೀತಿ ಇತ್ತು. ಸೊ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡೋಣ. ಓವರ್ ಆಲ್ ಫೈನಲ್ ಇವತ್ತಿನ ಮಂಡೇ ನೈಟ್ ರೋ ಕೂಡ ಮುಗ್ದಿದೆ. ಗೋ ಹೋಮ್ ಎಡಿಷನ್ ಫಾರ್ ಎಲಿಮಿನೇಷನ್ ಚೇಂಬರ್ ಅಂತಾನೆ ಹೇಳ್ಬೋದು. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಲೋಗನ್ ಪೌಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪೌಲ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಇವತ್ತಿನ ಮಂಡೇ ನೈಟ್ ನಡೀತಾ ಇದೆಯಲ್ಲ, ಇದು ನನ್ನ ಹೋಮ್ ಗ್ರೌಂಡ್, ಸೊ ನಾನು ಇಲ್ಲಿಂದಾನೇ ಬಂದಿರೋನು ಅಂತ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನಾನು ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗೋದಕ್ಕೆ ರೇ ಮಿಸ್ಟೀರಿಯೋ ಅವ್ರನ್ನ ಸೋಲಿಸ್ತೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ಎಲ್ಲರನ್ನು ಕೂಡ ಸೋಲಿಸ್ತೇನೆ, ಇನ್ಕ್ಲೂಡಿಂಗ್ ಜಾನ್ ಸಿನಾ ಅವ್ರನ್ನು ಕೂಡ ಸೋಲಿಸಿ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೀನಿಯಾಗೆ ಹೋಗಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಫೇಸ್ ಆಫ್ ದ ಕಂಪನಿ ಆಗ್ತೀನಿ. ಅಂಡ್ ಆಗ ನೀವೆಲ್ಲರೂ ಕೂಡ ನನಗೆ ಬೂ ಮಾಡೋದ್ರ ಬದಲು ನನ್ನ ನೇಮ್ ನ ಚಾಂಟ್ ಮಾಡ್ತಾ ಇರ್ತೀರಾ ಅಂತ ನಮ್ಮ ಲೋಗನ್ ಪೌಲ್ ಅವರು ಹೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಂದ ಕೂಡಲೇ ನಮ್ಮ ಲೋಗನ್ ಪೌಲ್ ಅವರು ಹೇಳ್ತಾರೆ, ನಿಂದು ಏನಾದ್ರೂ ಪ್ರಾಬ್ಲಮ್ ಇದೆಯಾ ಪಂಕ್, ನನ್ನನ್ನು ಯಾಕೆ ಬಂದು ಇಲ್ಲಿ ಇಂಟರ್ಫೈರ್ ಮಾಡ್ತಾ ಇದೀಯಾ? ನನಗನ್ಸುತ್ತೆ ನೀನು ನನ್ನಿಂದ ಹೊಟ್ಟೆ ಕಿಚ್ಚು ಪಡ್ತಾ ಇದೀಯಾ ಅಂತ. ಯಾಕಂದ್ರೆ ನಾನು ನಿನಗಿಂತ ತುಂಬಾನೇ ಸಾಧನೆಗಳನ್ನ ಮಾಡಿದ್ದೀನಿ. ಔಟ್ ಸೈಡ್ ರಿಂಗು ಕೂಡ ನಾನು ತುಂಬಾನೇ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಿನಗೆ ಬಿಸ್ನೆಸ್ ಮಾಡೋದಿಕ್ಕೇನೆ ಬರೋದಿಲ್ಲ. ಯಾಕೆ ಅಂದ್ರೆ ನೀನು ಸರ್ವೈವರ್ ಸೀರೀಸ್ ಅಲ್ಲಿ ರಿಟರ್ನ್ ಆದೆ, ಮೋಸ್ಟ್ ಅವೈಟೆಡ್ ರಿಟರ್ನ್ ಅಂತಾನೆ ಹೇಳ್ಬಹುದು, ಹಿಸ್ಟ್ರಿ ರಿಟರ್ನ್ ಅಂತಾನೆ ಹೇಳ್ಬಹುದು. ಬಟ್ ಅದಾದ್ಮೇಲೆ ನೀನ್ ಏನ್ ಮಾಡ್ದೆ, ನಿನ್ನ ಕೈನ ಮುರ್ಕೊಂಡು ಆ ಎಲ್ಲಾ ಹೈಪ್ ನು ಕೂಡ ಹಾಳು ಮಾಡ್ದೆ. ಅಂಡ್ ಅದಾದ್ಮೇಲೆ ನೀನು ಸೋಲ್ತಾ ಬಂದೆ. ಅಂಡ್ ಈಗ ನೀನು ಫೇಲ್ಯೂರ್ ಆಗಿ ಅಪ್ಪಿಗೆ ಹೋಗ್ತಾ ಇದೆಯಾ, ಅಂದ್ರೆ ಸೋತಿ ಮೇಲ್ಗಡೆ ಬರ್ತಾ ಇದೆಯಾ. ಅಂಡ್ ನನಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಪೀಪಲ್ಸ್ ಗಳು ನಿನ್ನ ನೇಮ್ ನ ಯಾಕೆ ಚಾಂಟ್ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ಆದಷ್ಟು ಬೇಗ ಅವರು ನಿನ್ನ ನೇಮ್ ನ ಬಿಟ್ಟು ನನ್ನ ನೇಮ್ ನ ಚಾಂಟ್ ಮಾಡ್ತಾರೆ. ನೀನು ಸ್ಟಾಂಗ್ ಕೋಲ್ಡ್, ಸ್ಟೀವ್ ಆಸ್ಟನ್, ಜಾನ್ ಸಿನಾ ಎಲ್ಲರೂ ಕೂಡ ಸಿಮಿಲರ್. ನೀವೆಲ್ಲರನ್ನು ಕೂಡ ಕ್ರೌಡ್ ಮರ್ತೋಗುತ್ತೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನನ್ನ ನೇಮ್ ನ ಕ್ರೌಡ್ ಚಾಂಟ್ ಮಾಡ್ತಾ ಇರುತ್ತೆ ಅಂತ ನಮ್ಮ ಲೋಗನ್ ಪೌಲ್ ಅವರು ಹೇಳ್ತಾರೆ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನೀನು ಮೆನ್ಷನ್ ಮಾಡ್ದಲ್ಲ ಜಾನ್ ಸಿನಾ, ಸ್ಟಾಂಗ್ ಕೋಲ್ಡ್, ಸ್ಟೀವ್ ಆಸ್ಟನ್, ಇನ್ಕ್ಲೂಡಿಂಗ್ ಸಿಎಂ ಪಂಕ್, ನಾವೆಲ್ಲರೂ ಕೂಡ ಲೆಜೆಂಡ್ಸ್ ಗಳು. ಅಂಡ್ ನೀನು ಸುಮ್ನೆ ಬಂದು ಹೋಗ್ತಾ ಇರ್ತೀಯ ಅಷ್ಟೇ. ಅಂಡ್ ನಿನ್ನ ನೇಮ್ ನ ಚಾಂಟ್ ಮಾಡೋದಕ್ಕೆ ಕ್ರೌಡ್ ನಿನ್ನ ನೆನಪೇ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಷ್ಟು ದಿನ ನೀನು ಡಬ್ಲ್ಯೂ ಅಲ್ಲಿ ಇರೋದೇ ಇಲ್ಲ. ಸೊ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ನಿನ್ನ ಸೋಲಿಸ್ತೀನಿ ಅಂಡ್ ರಸಲ್ ಮೇನಿಯಾಗೆ ಹೋಗ್ತೀನಿ. ಅಂಡ್ ರಸಲ್ ಮೇನಿಯಾದಲ್ಲಿ ನನಗೆ ಬೇಕಾಗಿಲ್ಲ ಕೋಡಿ ರೋಡ್ಸ್ ತನ್ನ ಆತ್ಮನ ರಾಕ್ ಅವರಿಗೆ ಕೊಟ್ಟಿರ್ತಾನೋ ಇಲ್ವೋ ಅಂತ. ಯಾಕಂದ್ರೆ ನಾನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಚಾಂಪಿಯನ್ ಆಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲೋಗನ್ ಪೌಲ್ ಅವರು ಬಂದು ಸಿಎಂ ಪಂಕ್ ಅವರಿಗೆ ಕಪಾಲಕ್ಕೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಯ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಹೋಡು ಲೋಗನ್ ಹೋಡು, ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಓಡೋದಕ್ಕೆ ದಾರಿ ಇರೋದಿಲ್ಲ. ಯಾಕಂದ್ರೆ ನೀನು ನನ್ನ ಜೊತೆ ಕೇಜ್ ಅಲ್ಲಿ ಲಾಕ್ ಆಗಿರ್ತೀಯ. ಆಗ ಗೊತ್ತಾಗುತ್ತೆ ಈ ಜನಗಳು ನನ್ನ ನೇಮ್ ನ ಯಾಕೆ ಯಾವಾಗ್ಲೂ ಚಾಂಟ್ ಮಾಡ್ತಾ ಇರ್ತಾರೆ ಅಂತ ನಮ್ಮ ಸಿಎಂ ಪಂಕ್ ಅವರು ಲೋಗನ್ ಪೌಲ್ ಅವರಿಗೆ ಒಂದು ವಾರ್ನಿಂಗ್ ನ ಕೂಡ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಲುಡ್ವಿಗ್ ಕೈಸರ್, ಪೆಂಟಾ ಹಾಗೆ ಪೀಟ್ ಡನ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನಾನು ಈ ಒಂದು ಮ್ಯಾಚ್ ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ನೋ ಅಷ್ಟೊಂದೇನು ಈ ಒಂದು ಮ್ಯಾಚ್ ಡೆಲಿವರ್ ಮಾಡಲಿಲ್ಲ. ಈ ಒಂದು ಮ್ಯಾಚ್ ನ ಎಂಡಿಂಗ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾ ಅವರು ಪೀಟ್ ಡನ್ ಅವರಿಗೆ ತಮ್ಮ ಫಿನಿಶರ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಲುಡ್ವಿಗ್ ಕೈಸರ್ ಅವರು ಪ್ಯಾಂಟಾ ಅವ್ರನ್ನ ರಿಂಗ್ ಇಂದ ಆಚೆ ಕಡೆ ತೊಳ್ಳಿ ಪೀಟ್ ಡನ್ ಅವರಿಗೆ ತನ್ನ ಫಿನಿಶರ್ ನ ಹಾಕಿ ಪೀಟ್ ಡನ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಪೆಂಟಾ ಅವರು ಆಚೆ ಕಡೆಯಿಂದ ನೋಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ವಿಚಾರ ನನಗೆ ಯಾಕೋ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಅಂಡ್ ಓವರ್ ಆಲ್ ಒಂದು ಡೀಸೆಂಟ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಇದನ್ನ. ಇದಾದ್ಮೇಲೆ ನಿಮಗೆ ರಿಯಾ ರಿಪ್ಲಿ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಯುಎಸ್ಕೈ ಅವರ ಮ್ಯಾಚ್ ಬಗ್ಗೆ ಯಾವ ರೀತಿ ಫೋಕಸ್ ಆಗಿದ್ದೀರಾ? ಮುಂದಿನ ವಾರ ಮಂಡೇ ನೈಟ್ ರೋಲಿ ನಿಮ್ಮ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಗ್ತಾ ಇದೆಯಲ್ಲ, ಆ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ, ನಾನು ಆ ಒಂದು ಮ್ಯಾಚ್ ಬಗ್ಗೆ ಸಿಕ್ಕಾಪಟ್ಟೆ ಫೋಕಸ್ ಆಗಿದ್ದೀನಿ. ಯಾಕಂದ್ರೆ ಯುಎಸ್ಕೈ ಅವರು ಹೇಳಿದ್ದು ನಿಜ, ನಾನು ಯುಎಸ್ಕೈ ಅವ್ರನ್ನ ಒಂದು ಬಾರಿನೂ ಕೂಡ ಸೋಲ್ಸಿಲ್ಲ. ಬಟ್ ಕಡೆದಾಗಿ ನಾವಿಬ್ರು ಕೂಡ ಮ್ಯಾಚ್ ಆಡಿದ್ದು 5 ವರ್ಷದ ಹಿಂದೆ. ಅಂಡ್ ಆ 5 ವರ್ಷದಲ್ಲಿ ನಾನು ತುಂಬಾನೇ ಚೇಂಜ್ ಆಗಿದ್ದೀನಿ. ನಾನು ಮೋಸ್ಟ್ ಡಾಮಿನೆಂಟ್ ವಿಮೆನ್ ಆಗಿದ್ದೀನಿ ಈ ಒಂದು ಇಂಡಸ್ಟ್ರಿಯಲ್ಲಿ. ಅಂಡ್ ನಾನು ಮಂಡೇ ನೈಟ್ ರೋಲಿ ಯುಎಸ್ಕೈ ಅವ್ರನ್ನ ಸೋಲಿಸ್ತೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಯುಎಸ್ಕೈ ಅವರು ಬಂದು, ನೀನು ನನ್ನನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂಡ್ ನಾನು ನಿನ್ನನ್ನ ಸೋಲಿಸಿ ನನ್ನ ರೋಡ್ ಟು ರಸಲ್ ಮೇನಿಯಾನ
ಕನ್ಫರ್ಮ್ ಮಾಡ್ತೀನಿ ಅಂತಾನು ಕೂಡ ಹೇಳಿದ್ದಾರೆ. ಇದಾದ್ಮೇಲೆ ನಮಗೆ LWO ವರ್ಸಸ್ ನ್ಯೂ ಡೇ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನ್ಯೂ ಡೇ ಅವರು ವಿನ್ ಆಗಿದ್ದಾರೆ. ನ್ಯೂ ಡೇ ಅವರು ವಿನ್ ಆದ್ಮೇಲೆ ಕೂಡ LWO ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂಡ್ ಇಲ್ಲಿ LWO ನ ಕಾಪಾಡೋದಕ್ಕೆ ಡ್ರ್ಯಾಗನ್ ಲೀ ಅವರು ಬರ್ತಾರೆ. ಬಟ್ ನಮ್ಮ ಡ್ರ್ಯಾಗನ್ ಲೀ ಅವ್ರಿಗೂ ಕೂಡ ನ್ಯೂ ಡೇ ಅವರು ಅಟ್ಯಾಕ್ ಮಾಡ್ತಾರೆ. ಲಿಟರಲಿ ಪ್ರಾರಂಭದಲ್ಲಿ ನಮ್ಮ ನ್ಯೂ ಡೇ ಅವರು ಹೀಲ್ ಟರ್ನ್ ಆದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಬಟ್ ಈಗ ಅವರು ಹೀಲ್ ಟರ್ನ್ ಯಾಕಾದ್ರೂ ಆದ್ರು ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ನಮ್ಮ ಬಿಗ್ಗಿ ಅವರ ರಿಟರ್ನ್ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ WWE ಅವರು ಹೀಲ್ ಟರ್ನ್ ಮಾಡಿ ನ್ಯೂ ಡೇನೆ ವೇಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ನಡುವೆ ವಾಗ್ವಾದ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಏಜೆ ಸ್ಟೈಲ್ ಅವ್ರನ್ನ ಸೋಲಿಸ್ತೀನಿ ಅಂತ ರಿಂಗಿಗೆ ಹೋಗಿದ್ದೆ ಕಳೆದ ವಾರ, ಬಟ್ ನೀನು ಏಜೆ ಸ್ಟೈಲ್ ಅವರ ಕೈಯಲ್ಲಿ ಸೋತೋದೆ. ಅಷ್ಟೇ ಅಲ್ಲ, ಬ್ರಾನ್ ಬ್ರೇಕರ್ ಅವರ ಕೈಯಲ್ಲಿ ಸ್ಪಿಯರ್ ಕೂಡ ತಿಂದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು, ಹೌದಾ ನೀನೇನ್ ಮಾಡಿದೆ, ಕಳೆದ ವಾರ ನೀನು ಸೆತ್ ರೋಲಿನ್ಸ್ ಅವ್ರನ್ನ ಸೋಲಿಸಿ ಎಲಿಮಿನೇಷನ್ ಚೇಂಬರ್ಗೆ ಕ್ವಾಲಿಫೈ ಆಗ್ತೀನಿ ಅಂತ ಹೋಗಿದ್ದೆ, ಬಟ್ ನೀನು ಕೂಡ ಕ್ವಾಲಿಫೈ ಆಗಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಇವರಿಬ್ಬರ ನಡುವೆ ಜಗಳ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ಅಲ್ಲಿಗೆ ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಬರ್ತಾರೆ. ಇವರಿಬ್ರು ಕೂಡ ಬಂದು ಇವರಿಬ್ರು ಕೂಡ ದೂರ ಮಾಡಿ ಸುಮ್ನಿರಿ ಗಾಯ್ಸ್, ಯಾಕಂದ್ರೆ ಇವತ್ತು ನಮಗೆ ತುಂಬಾನೇ ಒಳ್ಳೆ ಮೂಮೆಂಟ್, ಯಾಕಂದ್ರೆ ನಾವು ಗೋಲ್ಸ್ ಗಳನ್ನ ಮತ್ತೊಮ್ಮೆ ಜಡ್ಜ್ಮೆಂಟ್ ಡೇಗೆ ತಗೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ನಿಮಗೇನು ಕೂಡ ಟೆನ್ಷನ್ ಇಲ್ಲ, ನೀವಿಬ್ರು ಕೂಡ ಸೇರ್ಕೊಂಡು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದೀರಾ, ಆದ್ರೂ ಕೂಡ ಏನು ಟೆನ್ಷನ್ ತಗೋತಾ ಇಲ್ವಲ್ಲ ಅಂತ ಕೇಳಿದಾಗ ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಹೇಳ್ತಾರೆ, ನಾವು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ, ಅದು ಮೊದಲನೇ ವಿಚಾರ. ಅಂಡ್ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ನಾವು WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಜಡ್ಜ್ಮೆಂಟ್ ಡೇಗೆ ಗೋಲ್ಡ್ ನ ತರ್ತೀವಿ ಅಂತ ಹೇಳ್ತಾರೆ. ಸೊ ಇನ್ನೂ ಕೂಡ WWE ಅವರು ಸ್ಟೋರಿನ ನಡೆಸ್ಕೊಂಡೇ ಹೋಗ್ತಾ ಇದೆ. ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಹೇಳ್ತಿರೋ ಪ್ರಕಾರ ಅವರು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿಲ್ವಂತೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಗಂತರ್ ಅವರು ರಿಂಗ್ ಮೇಲೆ ಬಂದು, ಇವತ್ತು ನಾನು ಇಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ನಿಜವಾಗ್ಲೂ ಕೂಡ ಬೇಜಾರಿದೆ, ಜೇ ಊಸೋ ಅವರು ನನ್ನನ್ನ ರಸ್ಸಲ್ ಮೇನಿಯಾದಲ್ಲಿ ಚೂಸ್ ಮಾಡ್ಕೊಂಡಿದ್ರಿಂದ, ಬಟ್ ಆದ್ರೂ ಕೂಡ ಒಂದ್ ರೀತಿ ಖುಷಿ ಕೂಡ ಇದೆ, ಯಾಕಂದ್ರೆ ನಾನು ಜೇ ಊಸೋ ಅವ್ರನ್ನ ರಸ್ಸಲ್ ಮೇನಿಯಾದಲ್ಲಿ ಎಂಬ್ಯಾರಿಸ್ ಮಾಡ್ತೀನಿ ಅಂಡ್ ಅವನ ಈ ಒಂದು ಈಟ್ ಸರ್ಕಸ್ ಏನಿದೆ ಅದನ್ನ ರಸ್ಸಲ್ ಮೇನಿಯಾದಲ್ಲಿ 100% ಎಂಡ್ ಮಾಡ್ತೀನಿ. ಈಗ ನಾನು ಆ ಒಂದು ವಿಚಾರನ ಸೈಡಿಗೆ ಇಟ್ರೆ ನಾನು ಆಡಮ್ ಪಿಯರ್ಸ್ ಅವರ ಬಳಿ ಹೋಗಿ ಈ ಒಬ್ಬ ವ್ಯಕ್ತಿ ಮೇಲೆ ನಾನು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈಗ ನನ್ನ ಚಾಂಪಿಯನ್ಶಿಪ್ ನ ಅಕಿರಾ ಟೊಜಾವಾ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದೀನಿ ಅಂತ ಅಕಿರಾ ಟೊಜಾವಾ ಅವ್ರನ್ನ ನಮ್ಮ ಗಂತರ್ ಅವರು ವೆಲ್ಕಮ್ ಮಾಡ್ತಾರೆ. ಅಂಡ್ ನಮಗೆ ಅಕಿರಾ ಟೊಜಾವಾ ಹಾಗೆ ಆಲ್ಫಾ ಅಕಾಡೆಮಿಯ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಅಕಿರಾ ಟೊಜಾವಾ ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಅಲ್ಲಿ ಹಾಗೆ ಭಯದಿಂದ ಬರ್ತಾ ಇರ್ತಾರೆ. ಅಂಡ್ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಗಂತರ್ ಅವರು ಅಕಿರಾ ಟೊಜಾವಾ ಅವರಿಗೆ ಹೇಳ್ತಾರೆ, ನಾನು ಯಾಕೆ ಗೊತ್ತಾ ನಿನ್ನನ್ನ ಸೆಲೆಕ್ಟ್ ಮಾಡಿದೆ ಇವತ್ತು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಅಂತ. ನಿಜವಾಗ್ಲೂ ನಿನ್ನ ನಡುವೆ ತುಂಬಾನೇ ಸಿಮಿಲಾರಿಟೀಸ್ ಗಳಿದೆ. ನಾವಿಬ್ರು ಕೂಡ ಮೊದಲು ಸಿಕ್ಕಾಪಟ್ಟೆ ದಪ್ಪ ಇದ್ವಿ, ಬಟ್ ಅದಾದ್ಮೇಲೆ ಇಬ್ರು ಕೂಡ ತನ್ನ ಬೆಸ್ಟ್ ಶೇಫಿಗೆ ಬಂದ್ವಿ. ಅಂಡ್ ನಾನು ಇಲ್ಲಿ ಬಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ನನ್ನ ಲೆವೆಲ್ ನ ಅಪ್ ಮಾಡ್ಕೋತಾ ಹೋದೆ. ನೀನು ಹೋಗಿ ಆ ಕಿತ್ತೋದವ್ರ ಜೊತೆ ಸೇರ್ಕೊಂಡು ಟಿಕ್ ಟಾಕ್ ರೀಲ್ಸ್ ಗಳನ್ನ ಮಾಡ್ತಾ ಮಾಡ್ತಾ ನಿನ್ನ ಲೆವೆಲ್ ನ ಡೌನ್ ಮಾಡ್ತಾ ಬಂದೆ. ಸೊ ಇವತ್ತು ನಿನ್ನ ಬಳಿ ಚಾನ್ಸ್ ಇದೆ, ನನಗೆ ಪ್ರೂವ್ ಮಾಡು ಅಂತ ನಮ್ಮ ಗಂತರ್ ಅವರು ಅಕಿರಾ ಟೊಜಾವಾ ಅವ್ರನ್ನ ತೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ರೆಫ್ರಿ ಮ್ಯಾಚ್ ನ ಕೂಡ ಪ್ರಾರಂಭ ಮಾಡ್ತಾರೆ. ಲಿಟ್ರಲಿ ಇವತ್ತೇನಾದ್ರೂ ನಮ್ಮ ಅಕಿರಾ ಟೊಜಾವಾ ಅವರು ಒಂದು ಶಾಕ್ ನ ಪುಲ್ ಮಾಡ್ತಾರ, ಗಂತರ್ ಅವ್ರನ್ನ ಪಿನ್ ಮಾಡ್ತಾರ ಅಂತ ಅನ್ಕೋಬಿಡ್ತಿದ್ದೆ. ಯಾಕಂದ್ರೆ 2-3 ಬಾರಿ ರೋಲ್ ಅಪ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಗಂತರ್ ಅವರು ಪವರ್ ಬಮ್ ನ ಹಾಕೋದಕ್ಕೆ ಹೋದಾಗ 1-2 ಬಾರಿ ರೋಲ್ ಅಪ್ ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಪವರ್ ಬಮ್ ನ ಹಾಕ್ತಾರೆ ಅಂಡ್ ಸ್ಲೀಪರ್ ವರ್ಲ್ಡ್ ನ ಕನೆಕ್ಟ್ ಮಾಡ್ತಾರೆ. ಗಾಯ್ಸ್ ಲಿಟ್ರಲಿ ಕುತ್ಕೆ ಇಟ್ಕೊಂಡು ಬರೀ ಮೇಲ್ಗಡೆ ಎತ್ತಿದ್ದಾರೆ, ಅವರ ಕಾಲು ಕೂಡ ನೆಲಕ್ಕೆ ಟಚ್ ಆಗಿಲ್ಲ, ಕುತ್ಕೆಲ್ಲೇ ಅವ್ರನ್ನ ಎತ್ಬಿಟ್ಟಿದ್ದಾರೆ. ಅಂಡ್ ನನಗಂತೂ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಭಯ ಆಯ್ತು, ಏನ್ ಗುರು ಇಂತ ಖತರ್ನಾಕ್ ಮೂನ ಹಾಕಿದಾರಲ್ಲ ಅಂತ. ಅಂಡ್ ಹಿಂಗೆ ಪಾಸ್ ಔಟ್ ಮುಖಾಂತರ ನಮ್ಮ ಅಕಿರಾ ಟೊಜಾವಾ ಅವ್ರನ್ನ ಗಂತರ್ ಅವರು ಸೋಲ್ಸಿದ್ದಾರೆ ಅಂತಾನೆ ಹೇಳ್ಬಹುದು. ಸೋಲ್ಸಾದ್ಮೇಲೂ ಕೂಡ ಅಕಿರಾ ಟೊಜಾವಾ ಅವರಿಗೆ ಲಾಕ್ ನ ಹಾಕೊಂಡಿರ್ತಾರೆ ಅಂಡ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಓಟಿಸ್ ಅವರು ಬರ್ತಾರೆ. ಓಟಿಸ್ ಅವರು ಬಂದಾಗ ಗಂತರ್ ಅವರು ಓಟಿಸ್ ಅವ್ರನ್ನು ಕೂಡ ತೊಳ್ತಾ ಇರ್ತಾರೆ. ಬಟ್ ಓಟಿಸ್ ಅವರಿಗೆ ಕೋಪ ಬಂದಾಗ ನಮ್ಮ ಗಂತರ್ ಅವರು ಅದನ್ನ ನೋಡಿ ಎಸ್ಕೇಪ್ ಆಗೋ ರೀತಿ ಆಕ್ಟ್ ಮಾಡ್ತಾರೆ. ಬಟ್ ಹಿಂದೆಯಿಂದ ಮತ್ತೊಮ್ಮೆ ಬಂದು ಓಟಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಓಟಿಸ್ ಅವ್ರಿಗೂ ಕೂಡ ಸ್ಲೀಪರ್ ಹೋಲ್ಡ್ ನ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇಲ್ಲಿ ನಮ್ಮ ಓಟಿಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅವರು ಬಂದಾಗ ಆಫ್ ಕೋರ್ಸ್ ನಮ್ಮ ಗಂತರ್ ಅವರು ರಿಂಗ್ ನ ಇಳಿದು ಎಸ್ಕೇಪ್ ಆಗ್ತಾರೆ. ನಿಜವಾಗ್ಲೂ ಗೈಸ್ ರಸ್ಸಲ್ ಮೇನಿಯಾ ಮೈನ್ ಇವೆಂಟ್ ಮ್ಯಾಚ್ ನ ನೀವು ಓಟಿಸ್ ಆಲ್ಫಾ ಅಕಾಡೆಮಿ ಅಕಿರಾ ಟೊಜಾವಾ ಅವ್ರನ್ನ ಇಟ್ಕೊಂಡು ಬುಕ್ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಇದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ನನಗಂತೂ ಅರ್ಥ ಆಗ್ತಾನೆ ಇಲ್ಲ. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡಕೋಟಾ ಕೈ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರು ಡಕೋಟಾ ಕೈ ಅವರಿಗೆ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ
ರೆಸ್ಪೆಕ್ಟ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡಕೋಟಾ ಕೈ ಅವರು ರಿಂಗ್ ನ ಇಳಿದು ಲೀವ್ ಮಾಡಬೇಕಾದ್ರೆ ನಮ್ಮ ಐವಿ ನೈಲ್ ಅವರು ಬಂದು ಡಕೋಟಾ ಕೈ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಸೀದಾ ಬಂದು ಲೈರಾ ವಾಲ್ಕೈರಾ ಅವರ ಮೇಲೆ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡ್ತಾರೆ. ಅಂಡ್ ಹೇಳಿದ್ದಾರೆ, ನಾನು ಇನ್ನೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ಪಿಕ್ಚರ್ ಇಂದ ಹೊರಗಡೆ ಹೋಗಿಲ್ಲ ಅಂತ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ನಾನು ರೀಸೆಂಟ್ ಆಗಿ ಕೆವಿನ್ ಓವೆನ್ಸ್ ಅವರ ಮನೆಗೆ ಹೋಗಿದ್ದೆ ಅಂಡ್ ಅವರ ತಾಯಿನೂ ಕೂಡ ಭೇಟಿ ಮಾಡಿದೆ. ನಿಜವಾಗ್ಲೂ ಈ ಒಂದು ಟೈಮು ನಮ್ಮಿಬ್ಬರ ಜೀವನದಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಟೈಮು. ಡಬ್ಲ್ಯೂ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿದ್ದಾರೆ. ಯಾಕಂದ್ರೆ ನಾನು ಕೂಡ 100% ಸರಿಯಾಗಿಲ್ಲ, ಕೆವಿನ್ ಓವೆನ್ಸ್ ಅವರು 100% ಸರಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವಿಬ್ರು ಕೂಡ ಒಂದು ವಾರ್ಗೆ ಇಳಿತಾ ಇದೀವಿ. ಗೊತ್ತಿಲ್ಲ ನಾವಿಬ್ರು ಹೋಗಿ ಆ ರಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತ, ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಅವರ ಡಾಮಿನೆನ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಹಾಗೆ ಕಾರ್ಲಿಟ್ ಅವರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಎಂಡ್ ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ನ ಹಾಕಿದ್ದಾರೆ ಗಾಯಸ್ ನಮ್ಮ ಕಾರ್ಲಿಟ್ ಅವರಿಗೆ. ಅದ್ ಮಾತ್ರ ಆಸಮ್ ಸ್ಪಿಯರ್ ಅಂತಾನೆ ಹೇಳ್ಬಹುದು. ಸ್ಪಿಯರ್ ಹಾಕಿ ಹಿಂದೆ ತಿರುಗ್ತಾರೆ, ಹಿಂದೆ ನಮ್ಮ ಫಿನ್ ಬ್ಯಾಲರ್ ಅವರು ಚೇರ್ ನ ಇಟ್ಕೊಂಡು ಬಂದಿರ್ತಾರೆ. ಅಂಡ್ ಈ ಒಂದು ವಿಚಾರನ ನೋಡಿ, ಈ ಒಂದು ಮೂಮೆಂಟ್ ನ ನೋಡಿ ನನಗೆ ರ್ಯಾಂಡಿ ಆರ್ಟನ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಆದಂತಹ ಸೇಮ್ ಮೂಮೆಂಟ್ ನೆನಪಾಯ್ತು ಅಂತಾನೆ ಹೇಳ್ಬಹುದು. ಅದೇ ರೀತಿ ಡಬ್ಲ್ಯೂ ಅವರು ಈ ಒಂದು ಮೂಮೆಂಟ್ ನ ಪುಲ್ ಆಫ್ ಮಾಡಿದ್ದಾರೆ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಡಿಸ್ಟ್ರಕ್ಷನ್ ನಮಗೆ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಕ್ತು. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಆರಾಮಾಗಿ ನಗಾಡ್ಕೊಂಡು ಎಂಟ್ರಿನ ಮಾಡ್ತಾರೆ. ಅಂಡ್ ಯಾವಾಗ್ಲೂ ಕೂಡ ಅವರು ಮಾತನ್ನ ಸ್ಟಾರ್ಟ್ ಮಾಡೋ ಹಂಗೆ ವಾಟ್ ಯು ವಾಂಟ್ ಟು ಟಾಕ್ ಅಬೌಟ್ ಅಂತ ಹೇಳಿ ಮಾತನ್ನ ಪ್ರಾರಂಭ ಮಾಡೋದಿಲ್ಲ. ಬದಲಿಗೆ ನನಗೆ ಚೆನ್ನಾಗಿ ಗೊತ್ತು ನಾನಿಲ್ಲಿ ಬಂದು ಏನ್ ಮಾತಾಡಬೇಕು ಅಂತ. ನಿಜವಾಗ್ಲೂ ರಾಕ್ ಅವರು ಯಾವ ರೀತಿ ನನ್ನ ಆತ್ಮನ ಕೇಳಿದ್ರು, ಅಫ್ಕೋರ್ಸ್ ನನಗೆ ಅದರ ಅರ್ಥ ಗೊತ್ತು. ಯಾಕಂದ್ರೆ ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂಡ್ ರಾಕ್ ನನಗೆ ಒಂದು ಆಫರ್ ನ ಕೊಟ್ಟಿದ್ದಾನೆ. ಈಗ ಸ್ವಲ್ಪ ಅದನ್ನ ನಾವು ಸೈಡಿಗೆ ಇಟ್ರೆ ನಾನಿವತ್ತು ಇಲ್ಲಿ ಈ ಒಂದು ರಿಂಗ್ ಮ್ಯಾಟ್ ಮೇಲೆ ನಿಂತಿದ್ದೀನಿ ಅಂಡ್ ರಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ. 2ನೇ ಬಾರಿ ಮೇನ್ ಇವೆಂಟ್ ಮಾಡಿ 3ನೇ ಬಾರಿ ಮೇನ್ ಇವೆಂಟ್ ಮಾಡೋದಕ್ಕೆ ಆ ಒಂದು ರಸಲ್ ಮೀನಿಯಾನ. ಈಗ ರಾಕ್ ಅವರ ಆಫರ್ ಬಗ್ಗೆ ಮಾತಾಡೋದಾದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನೊಂದು ಡಿಸಿಷನ್ ನ ತಗೋಬೇಕು. ಈ ಒಂದು ಡಿಸಿಷನ್ ಬರೀ ನನ್ನ ಮೇಲೆ ಮಾತ್ರ ಪ್ರಭಾವ ಬೀರೋದಿಲ್ಲ, ಬದಲಿಗೆ ನನ್ನ ವೈಫ್ ಬ್ರ್ಯಾಂಡಿ, ನನ್ನ ಮಕ್ಕಳು, ನನ್ನ ಬ್ರದರ್, ನನ್ನ ರೆಸ್ಲಿಂಗ್ ಸ್ಕೂಲ್ ಹಾಗೆ ನನ್ನ ಫಾದರ್ನ ಲೆಗೆಸಿ ಮೇಲೂ ಕೂಡ ಆ ಒಂದು ಡಿಸಿಷನ್ ಪ್ರಭಾವ ಬೀರುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಬಂದು ಎಲ್ಲರನ್ನು ಕೂಡ ಮಂಡೇ ನೈಟ್ ರಾಗೆ ವೆಲ್ಕಮ್ ಮಾಡ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಮಂಡೇ ನೈಟ್ ರಾಗೆ ವೆಲ್ಕಮ್ ಮಾಡಿ, ನಿಜವಾಗ್ಲೂ ಹತ್ತತ್ರ 1 ವರ್ಷ ಆಯ್ತಾ ಬಂತು ನಾನು ಹಾಗೆ ನೀನು ರಿಂಗ್ ನ ಶೇರ್ ಮಾಡ್ಕೊಂಡು. ಕಳೆದ ಬಾರಿ ನಾವು ರಸಲ್ ಮೇನಿಯಾದಲ್ಲಿ ಜೊತೆಗೆ ನಿಂತ್ಕೊಂಡು ಮಾತಾಡಿದ್ವು, ಅದು ನೆನಪು. ಅದಾದ್ಮೇಲೆ ಇವತ್ತು ಮತ್ತೊಮ್ಮೆ ನಾನು ನಿನ್ ಜೊತೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ಗೆದ್ದು ನಿನ್ನನ್ನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ ರಸಲ್ ಮೇನಿಯಾದಲ್ಲಿ. ಬಟ್ ಈಗ ನಾನು ಆ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಿನ್ನ ಡಿಸಿಷನ್ ಏನು, ನೀನು ಯಾವ ಡಿಸಿಷನ್ ತಗೋತಿದ್ಯಾ ಅನ್ನೋ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಲಿಟ್ರಲಿ 1 ವರ್ಷದ ಹಿಂದೆ ರಸಲ್ ಮೇನಿಯಾ 40ಯಲ್ಲಿ ನಾನು ಹಾಗೆ ನೀನು ಜೊತೆಗೆ ಸೇರಿಕೊಂಡು ಟ್ಯಾಗ್ ಟೀಮ್ ಆಗಿ ರೋಮನ್ ರೈನ್ಸ್ ಅವರ ವಿರುದ್ಧ ಹೋರಾಡಿದ್ವಿ, ಬ್ಲಡ್ ಲೈನ್ ವಿರುದ್ಧ ಹೋರಾಡಿದ್ವಿ ಅಂಡ್ ರಾಕ್ ಅವರ ವಿರುದ್ಧ ಕೂಡ ಹೋರಾಡಿದ್ವಿ. ಅಂಡ್ ನಾನು ನನ್ನ ಲೈಫ್ ನ ಸ್ಯಾಕ್ರಿಫೈ ಮಾಡಿದ್ದೆ ನಿನ್ನನ್ನ ಗೆಲ್ಸೋದಿಕ್ಕೆ, ಈ ಒಂದು ಡಬ್ಲ್ಯೂ ಚಾಂಪಿಯನ್ ಆಗಿ ನಿನ್ನನ್ನ ಮಾಡೋದಿಕ್ಕೆ. ಬಟ್ ಈಗ ನಾವು ಏನ್ ನೋಡ್ತಾ ಇದೀವಿ, ರಾಕ್ ಅವರು ಮತ್ತೆ ವಾಪಸ್ ಬಂದಿದ್ದಾರೆ ಅಂಡ್ ಅವರು ನಿನ್ನ ಆತ್ಮನ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ನೀನು ಕೆಟ್ಟ ಡಿಸಿಷನ್ ನ ತಗೊಂಡು ನನ್ನ ಸ್ಯಾಕ್ರಿಫೈಸಸ್ ಗಳನ್ನ ಹಾಳು ಮಾಡೋದಿಕ್ಕೆ ಹೋಗ್ಬೇಡ. ನೀನೇನಾದ್ರೂ ರಾಕ್ ಅವರ ಚಾಂಪಿಯನ್ ಆದ್ರೆ ನಿನಗೆ ಏನ್ ಸಿಗುತ್ತೆ, ನಿನಗೆ ಫಾಲೋವರ್ಸ್ ಸಿಗುತ್ತೆ. ಎಸ್, ಫಾಲೋವರ್ಸ್ಗೋಸ್ಕರ ನೀನು ಪೀಪಲ್ಸ್ ಗಳ ಚಾಂಪಿಯನ್ ಆಗೋದನ್ನ ಬಿಟ್ಟಿರ್ತೀಯಾ? ನಿನಗೆ ಈ ಒಂದು ಚಾಂಪಿಯನ್ಶಿಪ್ ಈಗ ಭಾರ ಅಂತ ಅನ್ನಿಸ್ತಾ ಇದೆಯಾ? ನಿಜವಾಗ್ಲೂ ನೀನು ರಾಕ್ ಅವರ ಚಾಂಪಿಯನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಕೋಡಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರಾಲೆನ್ಸ್ ಅವ್ರನ್ನ ನಿಲ್ಲಿಸಿ, ನಿಜ ಸೆತ್, ಈ ಒಂದು ಕಾನ್ವರ್ಸೇಷನ್ ಇನ್ನೂ ಕೂಡ ನೀಟಾಗಿ ಹೋಗ್ಬೇಕಾಗಿತ್ತು, ಬಟ್ ನಾನು ಇನ್ನೂ ಕೂಡ ಜಡ್ಜ್ಮೆಂಟ್ ಗೆ ಬಂದಿಲ್ಲ. ಅಂಡ್ ನಿನ್ ಬಗ್ಗೆ ಮಾತಾಡೋದಾದ್ರೆ ಸೆತ್, ನಿನಗೆ ಗೊತ್ತಾ ರಾಕ್ ಅವರು ಯಾಕೆ ಬಂದು ನಿನ್ನ ಬಳಿ ಸೋಲ್ನ ಕೇಳಲಿಲ್ಲ ಅಂತ? ಯಾಕಂದ್ರೆ ರಾಕ್ ಅವರಿಗೆ ಗೊತ್ತು ನೀನು ಸರಿ ಇಲ್ಲ ಅಂತ. ನೀನು ಹಿಂದೆ ಶೀಲ್ಡ್ ಗೆ ಮೋಸ ಮಾಡಿದ್ಯಾ, ನಿನ್ನ ಬ್ರದರ್ಸ್ ಗಳಿಗೆ ಮೋಸ ಮಾಡಿದ್ಯಾ ಅಥಾರಿಟಿ ಜೊತೆ ಸೇರ್ಕೊಂಡು. ಅಂಡ್ ಅದಾದ್ಮೇಲೆ ಅದಕ್ಕೂ ಕೂಡ ಮೋಸ ಮಾಡಿದೆ ಅಂಡ್ ಅದಕ್ಕೋಸ್ಕರ ರಾಕ್ ಅವರು ನಿನ್ನ ಸೋಲ್ನ ಕೇಳಿಲ್ಲ. ಆದ್ರೂ ಕೂಡ ನಾನು ಹಾಗೆ ನೀನು ಗುಡ್ ಟರ್ಮ್
ಟರ್ಮ್ಸ್ ಅಲ್ಲಿ ಇದೀವಿ. ನಾನು ನಿನ್ನ ನನ್ನ ಬ್ರದರ್ ಅಂತ ಅನ್ಕೊಂಡಿದ್ದೀನಿ. ರಸಲ್ ಮೇನಿಯಾ 40ಯಲ್ಲಿ ನೀನು ನನಗೆ ಶೀಲ್ಡ್ ಆಗಿದೆ ಅಂಡ್ ಒಂದು ಕಾಲಲ್ಲಿ ಬ್ಯಾಕ್ ಇಂಜುರಿ ಇಟ್ಕೊಂಡು ಕೂಡ ನೀನು ನನಗೆ ಹೆಲ್ಪ್ ಮಾಡಿ ರಸಲ್ ಮೇನಿಯಾ 40ಯ MVP ನೀನಾಗಿದ್ದೆ ಸೆತ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರೋಲೆನ್ಸ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ, ಸಾರಿ ಕೋಡಿ, ನಾನು ನಿನ್ನನ್ನ ಆದಷ್ಟು ಬೇಗನೆ ಜಡ್ಜ್ ಮಾಡಿದೆ, ಬಟ್ ನೀನು ಒಂದು ಮಿಸ್ಟೇಕ್ ನ ಮಾಡಬಾರ್ದು ಅಂತ ನಾನು ನಿನಗೆ ಎಚ್ಚರಿಸ್ತಾ ಇದ್ದೀನಿ. ಯಾಕಂದ್ರೆ ಹಿಂದೇನು ನಾನು ಕೂಡ ಅದೇ ರೀತಿ ಮಿಸ್ಟೇಕ್ ನ ಮಾಡಿದ್ದೆ ಅಂಡ್ ಆಗ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇತ್ತು. ಬಟ್ ಹೋಯ್ತಾ ಹೋಯ್ತಾ ಅದರ ರಿಗ್ರೆಟ್ ಅಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂಡ್ ಅದು ನನಗೆ ತುಂಬಾನೇ ನೋವನ್ನ ಕೊಟ್ಟಿದೆ. ಎಸ್, ಅದೇ ನೋವನ್ನ ನೀನು ಅನುಭವಿಸ್ಬೇಡ, ನೀನು ಸರಿಯಾದ ಡಿಸಿಷನ್ ನ ತಗೋ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಅನ್ಲೈಕ್ ನೀನು ಈಗ ದೊಡ್ಡ ಮನುಷ್ಯ ಆಗಿದೆಯಾ ಅಂಡ್ ನಿನ್ನ ಡಿಸಿಷನ್ ನ ನೀನೇ ತಗೋತೀಯಾ. ಬಟ್ ಒಂದಂತೂ ನೆನ್ಪಿಡ್ಕೋ, ನಾನು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಆತ್ಮನೇ ಇಲ್ದಿರೋಂತಹ ವ್ಯಕ್ತಿನ ಫೇಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬದಲಿಗೆ ಯಾವ ವ್ಯಕ್ತಿ ನನ್ನನ್ನ ರಸಲ್ ಮೇನಿಯಾದಲ್ಲಿ ಬಂದು ಸೋಲ್ಸಿದ್ನೋ, ಯಾವ ವ್ಯಕ್ತಿ ಒಂದು ಕೈಯಲ್ಲಿ ನನ್ನನ್ನ ಎಲ್ಲಿನ ಸೆಲ್ಲಲ್ಲಿ ಸೋಲ್ಸಿದ್ನೋ, ಯಾವ ವ್ಯಕ್ತಿಯ ಹಿಂದೆ ನಿಂತ್ಕೊಂಡು ನಾನು ಅವನಿಗೆ WWE ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದ್ನೋ, ಆ ಕೋಡಿ ರೋಡ್ಸ್ ನಾನು ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಒಂದು ಸೋಲ್ಲೆಸ್ ಕೋಡಿ ರೋಡ್ಸ್ ನ ಫೇಸ್ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಸೊ ನಿನ್ನ ಡಿಸಿಷನ್ ನ ಸ್ವಲ್ಪ ನೋಡ್ಕೊಂಡು ತಗೋ, ಯಾಕಂದ್ರೆ ನನಗೆ ನಿನ್ನ ಆತ್ಮ ಬೇಕಾಗಿಲ್ಲ, ಬದಲಿಗೆ ನನಗೆ ನಿನ್ನ ಚಾಂಪಿಯನ್ಶಿಪ್ ಬೇಕು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಇನ್ನೂ ಕೂಡ ಕನ್ಫ್ಯೂಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನಾವು ಕಾದ್ ನೋಡ್ಬೇಕು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವರು ಯಾವ ಡಿಸಿಷನ್ ನ ತಗೋತಾರೆ ಅಂತ. ಓವರ್ ಆಲ್ ಗಾಯ್ಸ್, ಈ ಒಂದು ಸೆಗ್ಮೆಂಟ್ ಇದೆಯಲ್ಲ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಮೈನ್ ಇವೆಂಟ್ ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನ ಹಾಗೆ QR ಕೋಡ್ ನ ಇಲ್ಲಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ. ಯಾಕಂದ್ರೆ ನೀವು ಗಿವ್ ಅವೇಲಿ ಕಂಪೀಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ಲೇಬೇಕು. ಫಾಲೋ ಮಾಡಿದ್ರೆ ಮಾತ್ರ ಕಂಪೀಟ್ ಮಾಡೋದಕ್ಕೆ ಆಗೋದು. ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ಖಂಡಿತವಾಗ್ಲೂ ಹೋಗಿ ಫಾಲೋ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಾದ್ಮೇಲೆ ನಿಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಬಿಯಾಂಕಾ ಬ್ಲೇರ್, ನಯೋಮಿ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರು ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅದಾದ್ಮೇಲೆ ಈ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ ಅಂಡ್ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. WWE ಹಿಸ್ಟ್ರಿಯಲ್ಲೇ ಬೆಸ್ಟ್ ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನನಗೆ ಇವತ್ತಿನ ಈ ಒಂದು ಮ್ಯಾಚ್ ಆಗೋಯ್ತು. ಲಿಟ್ರಲಿ ಗೈಸ್, ನೀವು ಒಂದು ಮ್ಯಾಚ್ ಅಲ್ಲಿ ಎಷ್ಟು ಕ್ಲೋಸ್ ಫಾಲ್ಸ್ ಗಳನ್ನ ನೋಡಿರ್ತೀರಾ? ಒಂದು ನೋಡಿರ್ಬಹುದು, ಎರಡು ನೋಡಿರ್ಬಹುದು, ಅಟ್ಲೀಸ್ಟ್ ಮೂರಾದ್ರೂ ನೋಡಿರ್ಬಹುದು. ಲಿಟ್ರಲಿ 4-5 ಕ್ಲೋಸ್ ಫಾಲ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಕಡೆಯಿಂದ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರು ಪಿನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಇಲ್ಲಿ ರೊಕೈಲ್ ಅವರು ಬಂದು ಕಾಪಾಡ್ತಾ ಇದ್ದಾರೆ. ಲಿಟ್ರಲಿ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಈಗ ಸೋತ್ರು ಅಂತಾನೆ ಖುಷಿಯಿಂದ ಕಿರ್ಚಾಡ್ತಾ ಇದ್ದೆ. ಆ ರೀತಿ ಕ್ಲೋಸ್ ಫಾಲ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಡಾಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಡಾಮಿನಿಕ್ ಮಿಸ್ಟೀರಿಯೋ ಅವರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ಇವತ್ತು ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ನಯೋಮಿ ಅವರು ಲಿವ್ ಮಾರ್ಗನ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ, ಬಟ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ರೆಫ್ರಿನ ಡಿಸ್ಟ್ರಾಕ್ಟ್ ಮಾಡ್ತಾರೆ. ರೊಕೈಲ್ ಅವರು ನಯೋಮಿ ಅವರ ತಲೆನ ಪೋಲಿಗೆ ಓಡಿಸ್ತಾರೆ ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಎಂಡ್ ಆಗುತ್ತೆ. ಅಂಡ್ ಎಂಡಿಂಗ್ ಕೂಡ WWE ಅವರು ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ನಯೋಮಿ ಅವ್ರನ್ನ ಪಿನ್ ಮಾಡಿ ಹೊಸ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಓವರ್ ಆಲ್ ಗೈಸ್, ಈ ಒಂದು ಮ್ಯಾಚ್ ಮಾತ್ರ ಸಕ್ಕತ್ತಾಗಿತ್ತು. ನಾನಂತೂ ರೆಕಮೆಂಡ್ ಮಾಡ್ತೀನಿ, ಹೋಗಿ ನೀವು ಈ ಒಂದು ಮ್ಯಾಚ್ ನ ನೋಡಿ, ನಿಮ್ಗೂ ಕೂಡ ಎಲ್ಲ ಬಾಯಿಗೆ ಬರ್ತಿರುತ್ತೆ. ಏನ್ ಗುರು ಗೆಲ್ತಾನೆ ಇಲ್ವಲ್ಲ, ಸೋಲ್ತಾನೆ ಇಲ್ವಲ್ಲ ಅಂತ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನಗಂತೂ ಖುಷಿ ತರಿಸ್ತು ಇವತ್ತಿನ ಮಂಡೇ ನೈಟ್ ರೋ. ನಿಮ್ಗೇನು ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರೋ ಗೋ ಹೋಮ್ ಎಡಿಷನ್ ಫಾರ್ ಎಲಿಮಿನೇಷನ್ ಚೇಂಬರ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.